ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ರಾತ್ರಿವರೆಗೆ ನಾವು ಸ್ಟ್ರಾಂಗಾಗಿ ಇರಬೇಕು ಅಂತ ಅಂದ್ಬಿಟ್ಟು ಅಂದರೆ ಹೆಲ್ದಿ ಫುಡ್ ತೊಗೊಳ್ಳೋದು ವೆರಿ ಇಂಪಾರ್ಟೆಂಟು. ಅದರಲ್ಲಿ ನಾನು ಮಾರ್ನಿಂಗು ಫಸ್ಟ್ ನಾನು ಮಾಡೋದು ಏನು ಅಂತ ಅಂದರೆ ಈ ಥರ ನೆನೆಸಿರೋವಂಥ ಬಾದಾಮು ಮತ್ತು ಒಂದು ಅಂಟು ಉಂಡೆನ ನಾನು ಕೂಡ ಇಲ್ಲಿ ತೊಗೊತೀನಿ ಬೆಳಗ್ಗೆ ಮಾರ್ನಿಂಗಿಗೆ. ನನಗೆ ಇವತ್ತು ತುಂಬ ಲೈಟಾಗಿ ಶೀತ ಆಗಿದೆ ಅಂತ ಅನಿಸ್ತಿತ್ತು. ಹಾಗಾಗಿ ನಾನೇನು ಮಾಡಿದೆ, ಬೆಳಗ್ಗೆನೇ ಒಂಚೂರು ಜಿಂಜರ್ ಟೀನ ಕೂಡ ನಾನು ಮಾಡಿಕೊಂಡೆ. ಜಿಂಜರ್ ಟೀ ಕುಡಿದ್ರೆ ಒಂಚೂರು ಫ್ರೆಶ್ ಆಗಿ ನಾನು ಫೀಲ್ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಮಾಡಿದೆ. ಅಷ್ಟರಲ್ಲಿ ನಮ್ಮ ಮನೆಯವರು ನಮ್ಮ ಪಾಪುನೂ ಕೂಡ ಇಟ್ಕೊಂಡಿದ್ರು. ಅದರಲ್ಲಿ ನಾನು ಪಟಪಟ ಅಂತ ಅಂದ್ಬಿಟ್ಟು ಹೇಳಿಬಿಟ್ಟು ಶಾವಿಗೆ ಉಪ್ಪಿಟ್ಟನ್ನು ಕೂಡ ನಾನು ಮನೆಯಲ್ಲಿ ಬೇಗ ಪ್ರಿಪೇರ್ ಮಾಡಿದೆ. ಪ್ರಿಪೇರ್ ಮಾಡಾದಮೇಲೆ ನಾನು ನಿಮ್ಮ ಜೊತೆಗೆ ಒಂದು ಹೆಲ್ದಿ ಟಿಪ್ಸ್ನ ನಾನು ನಿಮ್ಮ ಜೊತೆಗೆ ಒಂದು ಶೇರ್ ಮಾಡ್ತೀನಿ. ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಮತ್ತು ಮುಲ್ತಾನ್ ಮಿಟ್ಟಿ ಮೂರನ್ನು ಮಿಕ್ಸ್ ಮಾಡಿಕೊಂಡು ಫೇಸಿಗೆ ಹಚ್ಚಿದರೆ ಫೇಸು ತುಂಬ ಗ್ಲೋ ಆಗಿ ಕಾಣುತ್ತೆ. ಯಾರ್ಯಾರಿಗೆ ಟೈಮ್ ಇರೋಲ್ಲ ಅವರು ಇದನ್ನು ಜಸ್ಟ್ ರಬ್ ಮಾಡಿ ವಾಶ್ ಮಾಡ್ಬೋದು. ಅದರ ಆಮೇಲೆ ಬೇಬಿಗೆ ನೈಲ್ಸ್ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಬೇಬಿ ನೈಲ್ ಕಟರ್ನ ನಾನು ತೊಗೊಂಡೆ. ಅವಳ ಜೊತೆ ಮಾತಾಡ್ಕೊತ ನೈಲ್ ಕೂಡ ಕಟ್ ಮಾಡಿದೆ. ಅವಳ ಜೊತೆಗೆ ಆಟಾಡ್ತಾ ನಿಜವಾಗ್ಲೂ ಟೈಮ್ ಹೇಗೆ ಹೋಗ್ತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮುಂಚೆಗಿಂತಲೂ ಈಗ ನಾನು ಇನ್ನೂ ಆ್ಯಕ್ಟಿವ್ ಆಗಿಬಿಟ್ಟಿದ್ದೀನಿ. ನಿಜವಾಗ್ಲೂ ಎಲ್ಲ ಕೆಲಸನೂ ಮಾಡಿಕೊಂಡು ನಿಜವಾಗ್ಲೂ ಇವಳ ಜೊತೆ ಆಟಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋದು ನಿಜವಾಗ್ಲೂ ನನಗೆ ಒಂಥರ ಖುಷಿ ಆಗಂತ ಅನ್ಸುತ್ತೆ. ಯಾವುದೋ ಹೆಡ್ಡೇಕ್ ಅಂತ ಅಂದ್ಬಿಟ್ಟು ಅನಿಸೋದಿಲ್ಲ. ಅದರೊಳಗೆ ಆಟಾಡ್ತಾ ನಿದ್ದೆ ಕೂಡ ಬಂತು. ಮನೇಲಿ ಹೀಗೆ ನಾವು ಒಂದು ಸೀರೆನ ಯೂಸ್ ಮಾಡಿಕೊಂಡು ಜೋಳಿಗೆಯನ್ನು ಕಟ್ಟಿದ್ದೀವಿ, ಜೋಕಾಲಿನ. ನಿಧಾನಕ್ಕೆ ಈ ಥರ ಪುಷ್ ಮಾಡ್ಕೊಳ್ತಾ ಹಾಡು ಹೇಳ್ತಾ ಇದ್ದರೆ ಅವಳು ಮಲ್ಕೊಂಡ್ಬಿಡ್ತಾಳೆ. ನಿಮಗೆಲ್ರಿಗೂ ಗೊತ್ತಿರ್ಬೋದು ಬ್ರೆಸ್ಟ್ ಫೀಡಿಂಗ್ ಮಾಡೋರಿಗೆ ಎಷ್ಟು ಹಸಿವಾಗತ್ತೆ ಅಂತ ಹೇಳಿಬಿಟ್ಟು. ಇವಳು ಮಲಗಿದ ತಕ್ಷಣವೇ ಪಟ ಅಂತ ಬಿಟ್ಟು ಬಂದು ಬೇಗನೆ ನಾನು ಬ್ರೇಕ್ಫಾಸ್ಟ್ನ ನಾನು ಮಾಡಿದೆ. ನಿಜವಾಗ್ಲೂ ಹಸಿವು ಅಂತೂ ನನಗೆ ಭಾರಿ ಆಗುತ್ತೆ. ಅಂತರ ನಾನು ಬೇಗ ಪಾಪು ಎದ್ದೊಳಕ್ಕಿಂತ ಮುಂಚೆನೇ ನಾನು ಸ್ನಾನ ಮಾಡಿಕೊಂಡು ಹೇರ್ ಡ್ರೈಯರಿಂದ ಕೂದಲು ಕೂಡ ಒಣಗಿಸ್ಕೊಂಡೆ. ಯಾವತ್ತೂ ಕೂಡ ಹೇರ್ ಡ್ರೈಯರ್ನ ಯೂಸ್ ಮಾಡಿಲ್ಲ, ಬಟ್ ಪಾಪು ಬಂದಾಗಿಂದ ನಾನು ಹೇರ್ ಡ್ರೈಯರ್ ಯೂಸ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಕೂದಲು ಬೇಗ ಒಣಗಲಿ ಅಂತ ಹೇಳಿಬಿಟ್ಟು. ಇಲ್ಲಾಂದರೆ ನನಗೆ ಶೀತ ಆದರೆ ಪಾಪುಗೂ ಕೂಡ ಶೀತ ಆಗುತ್ತೆ ಅಂತ ಹೇಳಿಬಿಟ್ಟು ಅಂತ. ಈಗ ಒಂದು ಸ್ವಲ್ಪ ಚಳಿ ಸ್ಟಾರ್ಟ್ ಆಗಿದೆ ಅಲ್ವಾ. ಹಾಗಾಗಿ ನಾನು ಹೇರ್ ಡ್ರೈಯರ್ ಕೂಡ ಇಲ್ಲಿ ಯೂಸ್ ಮಾಡಿದೆ. ಎಲ್ಲ ಆದಮೇಲೆ ನಾನು ಪಟ ಅಂತ ಕಿಚನಿಗೆ ಹೋಗಿ ಅಡುಗೆನೂ ಕೂಡ ಮಾಡಿದೆ. ನುಗ್ಗೆಕಾಯಿ ಸಾಂಬಾರು, ರೈಸು, ಹಪ್ಪಳ ಹಾಗೆ ತೊಂಡೆಕಾಯಿ ಪಲ್ಯ. ಹಾಗೆ ನೋಡ್ತಾ ಇರಬೇಕಾದ್ರೆ ನನ್ನ ಕಾಲಿನ ನೈಲ್ ಪೇಂಟು ತುಂಬ ಇದಾಗಿದೆ, ಹಾಫ್ ಆಗೋಗಿದೆ ಅಂತ ಹೇಳಿಬಿಟ್ಟು ನಾನು ಡಾರ್ಸ್ಲೆ ಕಂಪ್ನಿಯಿಂದ ನೈಲ್ ಪಾಲಿಶ್ ರಿಮೂವರ್ನ ನಾನು ತೊಗೊಂಡು ಕ್ಲೀನಾಗಿ ನನ್ನ ಲೆಗ್ಗನ್ನೆಲ್ಲ ಕ್ಲೀನಾಗಿ ನೈಲ್ ಪಾಲಿಶನ್ನೆಲ್ಲ ರಿಮೂವ್ ಮಾಡಿದೆ. ಕ್ಲೀನಾಗಿ ರಿಮೂವ್ ಆದಮೇಲೆ ನಿಜವಾಗ್ಲೂ ನನ್ನ ಕಾಲು ಎಷ್ಟು ಕೆಮಿಕಲಿಂದ ತುಂಬಿತ್ತು ಅಂತ ಅಂದ್ಬಿಟ್ಟು ನೀವು ನೋಡ್ಬೋದು. ನಾನಿಲ್ಲಿ ನಿಧಾನಕ್ಕೆ ಬಿಡಿಸ್ತಾ ಇದ್ದೆ. ಬಿಡಿಸ್ತಿರ್ಬೇಕಾದ್ರೆ ನಾನು ಕಂಡಿದ್ದು ನಾನು ಸೀಮಂತಕ್ಕೆ ಕಾಲಿಗೆ ಮೆಹಂದಿ ಹಾಕಿದ್ನಲ್ಲ, ಅದು ಒಂಚೂರು ಡಾಟ್ ಅಲ್ಲಿದೆ ಅಂತ ಹೇಳಿಬಿಟ್ಟು ಅದು ಹೋಗಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಯಿತು. ಫೈನಲಿ ಕ್ಲೀನ್ ಮಾಡಿಕೊಂಡೆ. ಅಷ್ಟರಲ್ಲಿ ಇನ್ನೇನು ನನ್ನ ಮಗಳು ಪಟ್ ಅಂತ ಎದ್ದು ಅಮ್ಮ ನಾನು ಎದ್ಬಿಟ್ಟೆ ಅಂತ ಹೇಳಿಬಿಟ್ಟು ನನ್ನ ಜೊತೆಗೆ ಆಟಾಡೋಕ್ಕೆ ಇವಳು ರೆಡಿಯಾಗಿದ್ಲು. ಇವಳ ಜೊತೆ ಆಟಾಡ್ಕೊತ ಟೈಮ್ ಸ್ಪೆಂಡ್ ನಾನು ಮಾಡ್ತಾಯಿದ್ದೀನಿ. ಇನ್ನೊಂದು ವಿಡಿಯೋ ಒಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹ್ಯಾವ್ ಅ ಗ್ರೇಟ್ ಡೇ.